ನಮಸ್ಕಾರ ಸ್ನೇಹಿತರೆ, ಕೆಬಿ ಸುದ್ದಿ ನ್ಯೂಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇನ್ನು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಈ ವಸ್ತುಗಳನ್ನು ಕೊಂಡೊಯ್ಯುವುದು ನಿಷೇಧ. ಪ್ರಯಾಣಿಕರಿಗೆ ರಾಜ್ಯ ಸರ್ಕಾರದಿಂದ ಇದೀಗ ಮಹತ್ವದ ಎಚ್ಚರಿಕೆಯ ಆದೇಶ ನೀಡಿದೆ. ಹಾಗಿದ್ರೆ ಏನು ಈ ಆದೇಶ ಅಂತ ತಿಳಿಯಲು ವಿಡಿಯೋವನ್ನು ನೀವು ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಕರು ವಸ್ತುಗಳ ಕುರಿತು ರಾಜ್ಯ ಸರ್ಕಾರವು ಮಹತ್ವದ ನಿರ್ಬಂಧಗಳನ್ನು ವಿಧಿಸಿದೆ. ಇನ್ಮುಂದೆ ಕೆಲವು ಅಪಾಯಕಾರಿ ಮತ್ತು ತೀವ್ರ ವಾಸನೆ ಬರುವಂತಹ ವಸ್ತುಗಳನ್ನು ಬಸ್ಸಿನಲ್ಲಿ ಕೊಂಡೊಯ್ಯುವುದನ್ನು ಕಡ್ಡಾಯವಾಗಿ ನಿಷೇಧಿಸಿ ಆದೇಶವನ್ನು ಹೊರಡಿಸಿದೆ. ಸಾರ್ವಜನಿಕ ಸುರಕ್ಷತೆ ಮತ್ತು ಇತರ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಈ ಕ್ರಮವನ್ನು ಕೈಗೊಳ್ಳಲಿದೆ ಅಂತ ಹೇಳಿ ಸಾರಿಗೆ ಇಲಾಖೆ ಸ್ಪಷ್ಟನೆ ನೀಡಿದೆ. ಹಾಗಿದ್ರೆ ನಿಷೇಧ ಮಾಡಲಾದ ಪ್ರಮುಖ ವಸ್ತುಗಳು ಯಾವುದು? ಸುಡುವ ಮತ್ತು ಸ್ಫೋಟಕ ವಸ್ತುಗಳು ಅಂದರೆ ಪೆಟ್ರೋಲ್, ಡೀಸೆಲ್, ಸೀಮೆಣ್ಣೆ, ಗ್ಯಾಸ್ ಸಿಲಿಂಡರ್, ಪಟಾಕಿ ಮತ್ತು ಸುಲಭವಾಗಿ ಬೆಂಕಿ ಹೊತ್ತಿಕೊಳ್ಳುವಂತೆ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಕೊಂಡೊಯ್ಯುವಂತಿಲ್ಲ. ಎರಡನೇದಾಗಿ ತೀವ್ರ ವಾಸನೆ ಬೀರುವ ವಸ್ತುಗಳು ಅಂದರೆ ತಾಜಾ ಅಥವಾ ಒಣಗಿದ ಮೀನು, ಮಾಂಸ ಮತ್ತು ಇತರ ಹಾಳಾದ ಆಹಾರ ಪದಾರ್ಥಗಳು. ಇವು ಇತರ ಪ್ರಯಾಣಿಕರಿಗೆ ತೀವ್ರ ವಾಸನೆಯಿಂದ ತೊಂದರೆ ಉಂಟು ಮಾಡುವ ಕಾರಣ ನಿಷೇಧ ಮಾಡಲಾಗಿದೆ. ಅದೇ ರೀತಿ ಅಪಾಯಕಾರಿ ಆಯುಧಗಳು ಅಂದರೆ ಕತ್ತಿ, ಚಾಕು, ಬಂದೂಕುಗಳಂತಹ ಇತರ ಪ್ರಯಾಣಿಕರಿಗೆ ಅಪಾಯ ಉಂಟು ಮಾಡುವ ಯಾವುದೇ ಹರಿತವಾದ ಅಥವಾ ಅಪಾಯಕಾರಿ ಆಯುಧಗಳನ್ನು ಕೊಂಡೊಯ್ಯುವಂತಿಲ್ಲ. ಹಾಗೆ ದೊಡ್ಡ ಗಾತ್ರದ ಲಗೇಜ್, ನಿಗದಿತಪಡಿಸಿದ ಮಿತಿ ಮತ್ತು ಗಾತ್ರಕ್ಕಿಂತ ಹೆಚ್ಚಿನ ಸಾಗಾಣಿಕೆಗಳನ್ನು ಮುಖ್ಯ ಬಸ್ಗೆ ಕೊಂಡೊಯ್ಯಲು ಅವಕಾಶ ಇರುವುದಿಲ್ಲ. ಹೆಚ್ಚುವರಿ ಲಗೇಜ್ಗೆ ನಿಯಮದ ಪ್ರಕಾರ ಶುಲ್ಕ ಪಾವತಿ ಮಾಡಬೇಕು. ಯಾಕೆ ಈ ನಿರ್ಧಾರವನ್ನು ಕೆಎಸ್ಆರ್ಟಿಸಿ ಕೈಗೊಂಡಿದೆ ಅಂತ ಹೇಳಿದರೆ, ಬಸ್ಗಳಲ್ಲಿ ಸುಡುವ ವಸ್ತುಗಳನ್ನು ಕೊಂಡೊಯ್ಯುವುದರಿಂದ ಸಂಭವಿಸುವಂತಹ ಬೆಂಕಿ ಅಪಘಾತಗಳಿಂದ ಪ್ರಯಾಣಿಕರ ಜೀವ ಮತ್ತು ಸಾರ್ವಜನಿಕ ಆಸ್ತಿಯ ರಕ್ಷಣೆಗಾಗಿ ಆದೇಶ ಅಗತ್ಯವಾಗಿದೆ. ಅಲ್ಲದೆ ವಾಸನೆ ಬೀರುವ ವಸ್ತುಗಳನ್ನೇ ಇತರ ಪ್ರಯಾಣಿಕರಿಗೆ ಅನನುಕೂಲವಾಗುವುದನ್ನು ತಡೆಯಲು ಈ ನಿರ್ಧಾರ ಮಾಡಿದೆ. ಹಾಗಾಗಿ ಎಲ್ಲ ಪ್ರಯಾಣಿಕರು ಸಾರಿಗೆ ಸಂಸ್ಥೆಯೊಂದಿಗೆ ಸಹಕರಿಸಿ ನಿಷೇಧ ಮಾಡಲಾದ ವಸ್ತುಗಳನ್ನು ಬಗೆಯದಂತೆ ಎಚ್ಚರಿಕೆ ವಹಿಸಬೇಕು. ನಿಯಮ ಉಲ್ಲಂಘಿಸುವ ಪ್ರಯಾಣಿಕರ ವಿರುದ್ಧ ಸಂಸ್ಥೆಯು ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.